ಹಲೋ ನಮಸ್ಕಾರ. ಈ ವರ್ಷ ಪೂರ ನಮ್ಮ ಜನ ಬರೀ ತುಳಿಸ್ಕೊಂಡೇ ಸತ್ತೋಗ್ಬಿಟ್ರು. ಭಾಳ ಬೇಜಾರಿಂದ ಮತ್ತು ಅಷ್ಟೇ ಆಕ್ರೋಶದಿಂದ ಮಾತಾಡ್ತೀನಿ ಇವತ್ತು ನನಗೆ ಈ ವ್ಯವಸ್ಥೆ ಬಗ್ಗೆ ಮತ್ತು ನಮ್ಮ ಜನರ ಮಾನಸಿಕತೆ ಬಗ್ಗೆನೇ ತಕರಾರಿದೆ. 2025 ಈಗ ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರು ಇನ್ನೊಂದು 3 ತಿಂಗಳಿದೆಯಪ್ಪ. ಇನ್ನು ಎಲ್ಲೆಲ್ಲಿ ಈವೆಂಟ್ಗಳಿದ್ದಾವೆ, ಇನ್ನು ಯಾವ್ಯಾವ ಪ್ರೋಗ್ರಾಮ್ ಇದೆ, ಎಷ್ಟು ಜನ ಸೇರ್ತೀರಿ, ಎಷ್ಟು ಜನ ತುಳಿಸ್ಕೊಂಡು ಸಾಯ್ತೀರಿ, ತೀರ್ಮಾನ ತಗೊಬಿಡಿ. ಏನೋ ಮಾಡೋಕ್ಕಾಗಲ್ಲ. ಕೆಲವು ಸಲ ಕನ್ನಡ ಮುಂದೆ ನಾವೇ ನಿಂತ್ಕೋಬೇಕಾಗ್ತದೆ. ಆಡಳಿತ ವ್ಯವಸ್ಥೆ ನಾನ್ಸೆನ್ಸ್. ಅವರು ಯಾವಾಗಲೂ ಪ್ರಾಬ್ಲಮ್ಮೇ. ಒಂದು ನೆಟ್ಟಿಗೆ ಒಂದು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಈವೆಂಟ್ಗಳನ್ನು ದೊಡ್ಡದಾಗಿ ಬಿಲ್ಡಪ್ ಮಾಡ್ಕೊಂಡು ಕಚಡಗಳು. ಈ ಜನ ಹಾಗೆ 5 ಜನ ಹೋಗ್ರಪ್ಪ, 5 ಜನರಿಗೆ ಮಾತ್ರ ಅವಕಾಶ ಇದೆ. ಪಾಪ ಅವ್ರಿಗೆ ಹೆಂಗೆ ಗೊತ್ತು 5 ಜನರಲ್ಲಿ ನಾನು ಒಬ್ಬ ಅಂತ ಅನ್ಕೊಂಡಿರ್ತಾರೆ. ಅದು 100 ಜನ ಸೇರ್ಕೊತಾರೆ. ನಾವು ಜನರನ್ನ ತೀರಾ ವಿಲನ್ ಮಾಡೋಕ್ಕಾಗಲ್ಲ. ಆದರೆ ಅವರ ಮಾನಸಿಕತೆಯಲ್ಲಿರುವಂಥ ಈ ಅಂಧ ಭಕ್ತಿ ಇದೆಯಲ್ಲ, ಅದನ್ನು ಮಾತ್ರ ಬಡಿದೆಚ್ಚರಿಸಬೇಕಾಗಿದೆ ನಾವು. ಅಲ್ಲ ಕಣೋ ನಾನ್ಸೆನ್ಸು, ನೀನೇನೋ ನಿನ್ನ ಸಿನಿಮಾ ನಟನೋ ಏನೋ ಪುಡಂಗ್ ರಾಜಕಾರಣಿನೋ ಆತನ ಅಭಿಮಾನಿ, ಹೋಗ್ತೀಯಾ, ಗುಂಪಲ್ಲಿ ಸಿಕ್ಕಾಕತ್ತೀಯ, ಸತ್ತೋಗ್ತೀಯ. ನಿನ್ನನ್ನೇ ನಂಬ್ಕೊಂಡಿರೋ ಒಂದು ಕುಟುಂಬ ಮನೆಯಲ್ಲಿ ಅನಾಥ ಆಗ್ತದಲ್ಲೋ. ಅಲ್ಲ ಕಣೋ, ಇಷ್ಟು ದೊಡ್ಡ ಈವೆಂಟ್ಗಳಿಗೆ ಹೆಣ್ಣು ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತೀರಾ? ಸಾಯ್ಲೆ ಮರೆಯ ಮಕ್ಕಳನ್ನ ಯಾಕೆ ಕರ್ಕೊಂಡೋಗಿ ಸಾಯಿಸ್ತೀರಾ? ಕಾಮನ್ ಸೆನ್ಸ್ ಬೇಡವಾ? ಏನು ವಿಜಯ್ ಏನು ಮೇಲಿಂದ ಇಳಿದು ಬಂದವನ? ಇದೇ ವರ್ಷದ ಜನವರಿ 29ಕ್ಕೆ ತ್ರಿವೇಣಿ ಸಂಗಮ, ಮಹಾಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಇದೇ ಥರ ಕಾಲು ತುಳ್ತಾ ಇತ್ತು. 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು, 60ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡರು. ಮೊನ್ನೆ ಜೂನ್ ತಿಂಗಳಲ್ಲಿ RCB ಫ್ಯಾನ್ಸ್ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ, ವಿಧಾನಸೌಧದ ಎದುರುಗಡೆ ಒಂದು ಕಾರ್ಯಕ್ರಮ, ಒಂದೇ ಕಾರ್ಯಕ್ರಮ ಅಂತ ಗೌರ್ಮೆಂಟು, 2 ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಉಪಮುಖ್ಯಮಂತ್ರಿ, ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತೆ, ಅದಾದ್ಮೇಲೆ ಕರ್ತವ್ಯ ಲೋಪ ಅಂತೆ. ಇವೆಲ್ಲದರ ಪರಿಣಾಮ ಸುಮಾರು 11 ಜನ ಕಾಲು ತುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ರು, 50ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಈ ವರ್ಷದಲ್ಲೇ ಜನವರಿಯಿಂದ ಜೂನ್ವರೆಗೂ ಇಡೀ ದೇಶದಲ್ಲೇ 2 ಭಾಳ ದೊಡ್ಡ ಪ್ರಮಾಣದ ಕಾಲು ತುಳಿತ ಪ್ರಕರಣಗಳಾಯಿತು. ಇದು ಬೇರೆಯವ್ರಿಗೇನು ಪಾಠ ಆಗಬಾರ್ದ? ಈಗ ತಮಿಳುನಾಡು ಕರ್ನಾಟಕ ಅಕ್ಕಪಕ್ಕದಲ್ಲಿ ಇದೆಯಪ್ಪ. ಓಲಿ ಮಹಾಕುಂಭಮೇಳ, ಐತಿಹಾಸಿಕ ಕುಂಭಮೇಳ, ಅಲ್ಲಿ ಏನಾಯಿತು, ಅಲ್ಲಿ ಯಾವ ಥರದ ಘಟನೆ ಆಯಿತು, ಯಾವ ಥರ ಕಾಲು ತುಳಿತ ಸಂಭವಿಸ್ತು, ಯಾವ ಥರದಲ್ಲಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಒಂದು ರಾಜ್ಯವಾಗಿ ಒಂದು ಸರ್ಕಾರವಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡಲ್ವಾ? ಏನು ಕಾಮನ್ ಸೆನ್ಸ್ ಇಲ್ವಾ ಈ ಸರ್ಕಾರಗಳಿಗೆ? ನಾಳೆ ಒಂದು ಈವೆಂಟ್ ಮಾಡಿ, RCB ಫ್ಯಾನ್ಸ್ಗಳ ಗೌರ್ಮೆಂಟು ಇನ್ನೊಂದು ಏನಾದರೂ ಈವೆಂಟ್ಸ್ ಮಾಡಿ. ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಇಂಡಿಯಾ ಗೆಲ್ತದೆ ಮೇ ಬಿ, ಅದಕ್ಕೊಂದು ಸೆಲೆಬ್ರೇಷನ್ ಮಾಡಿಬಿಟ್ಟು ಒಂದಿಷ್ಟು ಜನನ ಸಾಯಿಸ್ಬಿಡಿ. ಕರೂರು ಈರೋಡ್ ರೋಡನ್ನು ಬ್ಲ್ಯಾಕ್ ಮಾಡಿ ನಡೆದಂಥ ಒಂದು ಸಮಾವೇಶ, ತಮಿಳಿಗ ವೆಟ್ರಿಗ ಕಳಗಮ್ ಅಂತ ನಮ್ಮ ವಿಜಯ್ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ. ಆಲ್ರೆಡಿ ಅದರ ಲಾಂಚ್ ಪ್ರೋಗ್ರಾಮಿಗೆ ಕೂಡ ಲಕ್ಷಾಂತರ ಜನ ಸೇರಿದ್ರು, ಅದನ್ನು ನೀವು ನೋಡಿದ್ದೀರಿ. ಇನ್ನೇನು ತಮಿಳುನಾಡಲ್ಲಿ ಚುನಾವಣೆಯ ಸಂದರ್ಭ ಸಮಯ ಬಂದಿದೆ. ವಿಜಯ್ ತನ್ನ ಹೊಸ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಒಂದು ಗ್ರೌಂಡ್ ಕೇಳಿರ್ತಾನೆ, ಇವರು ಸರ್ಕಾರದವರು ಪರ್ಮಿಷನ್ ಕೊಟ್ಟಿರಲ್ಲ. ಆವಾಗ ಈರೋಡ್ ಮತ್ತು ಕರೂರು ಈ ರಸ್ತೆ ಭಾಗದಲ್ಲಿ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾರೆ. ಬಟ್ ಪರ್ಮಿಷನ್ನು ಒಂದು 10,000 ಜನ ಮಾತ್ರ ಸೇರಬಹುದು ಆ ಜಾಗದಲ್ಲಿ. ಒಂದು ಆರಾಮಾಗಿ ಒಂದು ಜನ ಸೇರ್ತಾರೆ, ನೀನೇನೋ ಭಾಷಣ ಮಾಡ್ಕೊಂಡು ಹೊರಟೋಗಪ್ಪ. ಆಲ್ಮೋಸ್ಟ್ ಅನೇಕ ಕಾರ್ಯಕ್ರಮಗಳು ಆ ರಸ್ತೆಯಲ್ಲಿ ನಡೆದಿದ್ದಾವೆ. ನಿಮ್ಮ ಕೇರಳ ಭಾಗದಲ್ಲಿ, ತಮಿಳುನಾಡು ಭಾಗದಲ್ಲೆಲ್ಲ ರಸ್ತೆನೇ ಬ್ಲಾಕ್ ಮಾಡಿ ಪ್ರೋಗ್ರಾಮ್ಸ್ ಮಾಡ್ತಾರೆ. ನಾನು ಕೂಡ ಕೇರಳದಲ್ಲಿ ಒಂದು ಕಾರ್ಯಕ್ರಮದ ಭಾಷಣಕ್ಕೆ ಹೋಗಿದ್ದೆ, NRC ಟೈಮಲ್ಲಿ. ಆವಾಗ ರೋಡನ್ನೇ ಬ್ಲಾಕ್ ಮಾಡಿ ಪ್ರೋಗ್ರಾಮ್ ಮಾಡಿದರು. ಏನು 4,000-5,000 ಜನ ಸೇರಿದ್ರು. ಒಂದು ರಸ್ತೆ, ಆ ರಸ್ತೆಯಲ್ಲಿ ಎಷ್ಟು ಜನ ಸೇರ್ಕೊಬೋದು, ಎಷ್ಟು ಜನ ಸೇರಿಸ್ಬೋದು, ಅಷ್ಟು ಮಾತ್ರ ಸೇರಿಸ್ಬೋದು ಅಂತ ಅಲ್ಲಿನ ಆಯೋಜಕರಿಗೂ ಗೊತ್ತಿರುತ್ತೆ, ಮತ್ತು ಅಲ್ಲಿನ ಕಾನೂನು ಅವ್ರಿಗೆ ಡೈರೆಕ್ಷನ್ ಕೂಡ ಕೊಟ್ಟಿರುತ್ತೆ. ಹೀಗಿರಬೇಕಾದ್ರೆ ವಿಜಯ್ ತಮಿಳಿಗ ವೆಟ್ರಿಗ ಕಳಗಮ್ ಪ್ರೋಗ್ರಾಮಿಗೆ ಜನ ಸೇರಕ್ಕೆ ಸ್ಟಾರ್ಟ್ ಆಗ್ತಾರೆ. ವಿಜಯ್ ಫೇಮಸ್ ಆ್ಯಕ್ಟ್ರು ಕಮ್ ರಾಜಕಾರಣಿ, ಈಗ ರಾಜಕಾರಣ ಶುರು ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಭಾಳ ದೊಡ್ಡ ಪ್ರಮಾಣದ ಅಭಿಮಾನಿಗಳನ್ನು ಹೊಂದಿರುವಂಥ ಒಬ್ಬ ನಟ. ಆತನೊಂದು ಪ್ರೋಗ್ರಾಮು ಆಯೋಜನೆ ಆಗಿದೆ, ಲಿಮಿಟೇಷನ್ 10,000 ಜನಕ್ಕೆ ಮಾತ್ರ. ಇವ್ರಿಗೆ ಮಾತ್ರ ಗೊತ್ತು, ಜನಕ್ಕೇನು ಗೊತ್ತಿದೆ?
ಜನ ಬಂದರು. 10,000, 20,000, 30,000, 40,000 ಜನ ಸೇರ್ತಾನೆ ಇದ್ರು. ಕ್ರೌಡು ಕಿಕ್ಕಿರಿದ ಮೇಲೆ ವಿಜಯ್ ಬಂದ. ಹೇಳಿದ ಟೈಮಿಗೆ ವಿಜಯ್ ಬಂದಿಲ್ಲ. ಹೇಳಿದ ಟೈಮಿಗೆ ಬರಬೇಕು ತಾನೆ. ನೀವು ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬೇಕಾಗಿರೋ ಕಾರ್ಯಕ್ರಮವನ್ನು ಮುಗಿಸೋ ಟೈಮಿಗೆ ಬಂದ್ಬಿಟ್ಟು ನೀವು ಶುರು ಮಾಡಿದ್ರೆ ನಿಮ್ಮ ದಾರಿಯನ್ನ ಕಾಯುತ್ತಾ ಕೂತಂತ ಸುಮಾರು 60,000 ಜನರ ಪರಿಸ್ಥಿತಿ ಏನಾಗಬೇಕು? ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ಒಬ್ಬ ವ್ಯಕ್ತಿಗೆ 2 ಅಡಿ ಜಾಗ ಇತ್ತಂತೆ ನಿಲ್ಲಕ್ಕೆ. ಒಬ್ಬ ವ್ಯಕ್ತಿಗೆ 2 ಅಡಿ ಜಾಗ. ಅದರಲ್ಲಿ ಮಹಿಳೆಯರಿದ್ರು, ಮಕ್ಕಳಿದ್ರು. ಚಿಕ್ಕ ಚಿಕ್ಕ ಮಕ್ಕಳು ಉಸಿರಾಡೋಕ್ಕಾಗ್ತದೇನ್ರಿ? 2 ಅಡಿ, 1, 2 ಅಡಿ ಇಷ್ಟು ಜಾಗದಲ್ಲೇ ಒಬ್ಬ ನಿಲ್ಬೋದು ಅಷ್ಟೇ. ಹಿಂಗೆ ತಿರುಗೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ. ಈಗ ಜನಕ್ಕೂ ಆಗ್ಬೇಕು ಹಂಗೆ. ಸಾವನ್ನೇನೋ ನಾನು ಒಪ್ತಾ ಇಲ್ಲ. ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು. ಸಾಯೋದು ಬೇರೆ, ಇದು ಸುಸೈಡು. ನಾವು ಸಾಯ್ತೀವಿ ಅಂತ ಗೊತ್ತಿದ್ದು ಹೋಗಿ ಸುಸೈಡ್ ಮಾಡ್ಕೊಳ್ಳೋದು. ನಮ್ಮ ಹೀರೋ ಬಂದು ಕಾಪಾಡ್ತಾನೆ. ಆ ಥರ ಕಾಲು ತುಳಿತಕ್ಕೆ ಈಡಾಗಿ ಸುಮಾರು 39 ಜನ ಸತ್ತೋದ್ರಲ್ಲ, 100 ಜನ ಗಾಯಗೊಂಡ್ರಲ್ಲ. ಅದರಲ್ಲೇ 10 ಜನ ಮಕ್ಕಳು, 16 ಜನ ಮಹಿಳೆಯರಂತೆ. ಏನರ ಕತೆ ನಿಮ್ಮದು? ಸುಸೈಡ್ ಅಲ್ವಾ ಇದು? ನನ್ನ ಹೀರೋ ಕಾಪಾಡು ತುಳಿತಿದ್ದಾರೆ ಅಂದ ತಕ್ಷಣ ವಿಜಯ್ ಹಾರ್ಕ ಬಂದ್ಬಿಟ್ಟು ನಿಮ್ಮನ್ನ ತುಳಿಯೋರ್ನೆಲ್ಲ ಹೊಡೆದು ಬಿಸಾಕ್ಬಿಟ್ಟು ಎತ್ತಾಕೊಂಡು ಹೆಂಗೆ ಕಾಪಾಡ್ದೆ ನಿಮ್ಮ ಹೀರೋ ಅಂತ ಏನಾದ್ರು ಮಾಡ್ದ? ರೀಲೇ ಬೇರೆ, ರಿಯಲ್ಲೇ ಬೇರೆ ರೀ ಸಾರ್. ಅರ್ಥ ಮಾಡ್ಕೊಳ್ಳಿ ಸಾರ್. ನೀವು ಸತ್ತೋದ್ರಿ, ನಿಮ್ಮ ಕುಟುಂಬಗಳನ್ನು ಸಾಯಿಸಿದ್ರಿ. ಸತ್ತಿದ 39 ಜನ, 3,000 ಜನರ ಬದುಕು ಅತಂತ್ರ ಆಗೋಗಿದೆ. ಯಾವಾಗ ಬುದ್ಧಿ ಬರ್ತದೆ ನಿಮಗೆ? ಎಲ್ಲ ಘಟನೆ ಆದಮೇಲೆ ವಿಜಯ್ ಟ್ವೀಟ್ ಮಾಡಿದ್ದಾರೆ, ಹೃದಯ ಒಡೆದು ಹೋಗಿದೆ, ನುಚ್ಚು ನೂರಾಗಿದೆ. ಆನ್ ಟೈಮ್ ಬಂದಿದ್ದಿದ್ರೆ ಹೃದಯ ಒಡೆದು ಹೋಗ್ತಿರ್ಲಿಲ್ಲ, ಹೃದಯ ಗೆಲ್ತಾ ಇದ್ದೆ. ರಾಜಕಾರಣ ಸುಲಭ ಅಲ್ಲ. ಆಯ್ತು, ಈ ತಮಿಳುನಾಡು, ಆಂಧ್ರದಲ್ಲೆಲ್ಲ ಸಿನಿಮಾ ನಟರದ್ದು ನಡೀತಿದೆ. ರಾಜಕಾರಣದಲ್ಲಿ ಸಿನಿಮಾ ನಟರುಗಳೇ ರಾಜ್ಯವನ್ನು ಆಳಿದ್ದಾರೆ. ಆ ಇತಿಹಾಸ ಇರೋದ್ರಿಂದ ತಾವು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೀರಿ. ಆಯ್ತು, ಒಪ್ಕೊಳ್ಳೋಣ. ಒಂದು ಟೈಮ್ ಸೆನ್ಸು, ಕಾಮನ್ ಸೆನ್ಸು ಎರಡೂ ಬೇಕಲ್ಲ. ಟೈಮ್ ಸೆನ್ಸು ಇರಲಿಲ್ಲ, ಕಾಮನ್ ಸೆನ್ಸು ಇರಲಿಲ್ಲ. 10,000 ಜನ ಸೇರೋ ಕಡೆ 60,000 ಜನ, 1,00,000 ಸೇರಲಿ ಅನ್ನೋ ಆಸೆ ಅನಿಸುತ್ತೆ ನಿಮಗೆ. ತೋರಿಸ್ಬೇಕಲ್ಲ ಹೆಂಗೆ ನನ್ನ ಶಕ್ತಿ. ಆದರೆ ಇಂಪ್ಯಾಕ್ಟ್ ಆಗ್ಬಿಟ್ಟು ತಾವು ಅಧಿಕಾರಕ್ಕೆ ಬರ್ಬೇಕಲ್ಲ. ಜನ ಸತ್ರೆ ಏನು? ಹೃದಯ ಒಡೆದಿದೆ ಅಂತೆ. ಜನ ಸೇರಲಿ. ಏನು ಜನ ಸೇರಿಸ್ತೀರಿ? ಸ್ಮಶಾನ ಸೇರಿಸಿದ್ರಲ್ಲ ಜನರನ್ನು ತಗೊಂಡೋಗಿ. ಏನೋ ನಿವೃತ್ತ ನ್ಯಾಯಮೂರ್ತಿ ಅರುಣ್ ಜಗದೀಶ್ ಅವರ ನೇತೃತ್ವದಲ್ಲಿ ತನಿಖೆಗೆ ತಮಿಳುನಾಡು ಸರ್ಕಾರ ಆದೇಶ ನೀಡಿದೆ. ಸ್ಟಾಲಿನ್ ಸರ್ಕಾರ ಮೃತಪಟ್ಟವರಿಗೆ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ವಿಚಾರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಗೃಹ ಇಲಾಖೆ ಎಂಟ್ರಿ ಕೊಡಲೇಬೇಕಲ್ಲ. ಗವರ್ನರ್ ಜೊತೆ ಮಾತಾಡಿದರೆ ಸೂಕ್ತ ತನಿಖೆಗೆ ಆಗ್ರಹವನ್ನು ಮಾಡಿದ್ದಾರೆ. ವಿಜಯ್ ಮೇಲೆ, ತಳಪತಿ ವಿಜಯ್ ಮೇಲೆ ಕೇಸ್ ಬಿಡದಂತ ಪಕ್ಕ. ಇನ್ನಾದರೂ ಒಂದು ಈವೆಂಟ್ ಮಾಡಬೇಕಾದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಜನರಿಗೆ ನಾವು ಏನು ಹೇಳ್ಬೋದು ಅಂದರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ರಪ್ಪ. ನೀವು ಗೊತ್ತಾಗಲ್ಲ ನಿಮಗೆ. ಮಕ್ಕಳು ಮಹಿಳೆಯರೆಲ್ಲ ಕರ್ಕೊಂಡು ಎಂಥದ್ರ ಇಂಥ ಕಾರ್ಯಕ್ರಮಕ್ಕೆ ಬರೋದು? ನಿಮ್ದು ಕುಟುಂಬ ಇಲ್ವಾ? ಅವ್ರನ್ನ ಆರಾಧಿಸಿ ಈ ಥರ ಎಲ್ಲ ಏನೇನೋ ಹೇಳ್ಬೋದು. ಆದರೆ ಈ ಅಭಿಮಾನಗಳನ್ನು ಸಾಯಿಸಕ್ಕಂತೂ ಆಗಲ್ಲ. ಅಭಿಮಾನ ಅನ್ನೋದೇ ಹಾಗೆ. ಅದು ನಿಮ್ಮ ಸಲಹೆ ಸೂಚನೆಗಳನ್ನು ಮೀರಿ ನಿಂತಿರೋದು. ತೀರಾ ಜಾಸ್ತಿ ಮಾತಾಡೋಕೆ ಹೋದರೆ ಹೊಡೆದು ಬಿಸಾಕೋದು ನಮ್ಮನ್ನು. ಆ ಲೆವೆಲ್ಲಿಗೆ ಹುಚ್ಚಭಿಮಾನ ಬೇಡ್ರಪ್ಪ. ಆ ಲೆವೆಲಿಗೆ ಬೇಡ. ಅವರೆಲ್ಲರೂ ತಮ್ಮ ಹೊಟ್ಟೆಪಾಡಿಗೋಸ್ಕರ ಬಣ್ಣವನ್ನು ಹಾಕ್ಕೊಂಡು ನಟಿಸಿದವರು. ನೀವು ನೋಡಿದ್ದೀರಿ, ನೀವು ಹಣ ಕೊಟ್ರಿ, ನಿಮ್ಮ ಹಣದಿಂದ ಬೆಳೆದು ನಿಂತಿದ್ದಾರೆ. ಅವ್ರಿಗೆ ಪಾಪ್ಯುಲಾರಿಟಿ ಬಂದಿದ್ದು, ಹಣ ಬಂದಿದ್ದು ಎಲ್ಲ ನಿಮ್ಮಿಂದ ಬದುಕ್ತಿದ್ದಾರೆ ಅವರು. ಅವರಿಂದ ನೀವು ಸಾಯಬೇಡಿ. ಈ ಥರ ಹೇಳೋದನ್ನ ಎಷ್ಟು ಜನ ಸ್ವೀಕಾರ ಮಾಡ್ಬೋದು? ನಾನು ಯಾರ ಅಭಿಮಾನಿ ಗೊತ್ತಾ? ನಂದೊಂದು ಅಭಿಮಾನಿ ಸೇನೆ ಇದೆ ಗೊತ್ತಾ, ಸಂಘ ಇದೆ ಗೊತ್ತಾ ಅಂತ ಹೇಳ್ಬಿಟ್ಟು ಯಾವನೋ ಬಂದ್ಬಿಡ್ತಾನೆ. ಅವನ ಜೊತೆಗಿದ್ದು ಗೆಳೆಯ ಸತ್ತೋಗಿರ್ತಾನೆ ನಿನ್ನೆ ಕಾಲು ತುಡ್ತಾ ಆಗಿ. ಅದು ಯಾಕಾಯ್ತು, ಅದು ಆಗಬಾರ್ದಿತ್ತು ಅಂತ ಹೇಳ್ಬಿಟ್ಟು ನಾವೇನಾದರೂ ಆ ನಟರನ್ನ ಉಲ್ಲೇಖ ಮಾಡಿ ಕ್ಯಾಕರ್ ಸುಗಿದ್ರೆ ಬಂದ್ಬಿಡ್ತಾರೆ. ಏನೋ ಅಯ್ಯೋ ನಿಮ್ಮ ಮುಖಕ್ಕೆ ಸಗಣಿ ಕಲಸಿ ಹಾಕ. ಒಂದು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಬೇಕು ನಿಮಗೆ. 10,000 ಜನ ಸೇರೋ ಜಾಗ 10,000 ಜನ ಸೇರಿಸಿ ಅಂದರೆ 10,000 ಜನನ ಸೇರ್ಸೋಕ್ಕಾಗ್ತದ? ಜನ ಸೇರ್ತಾರೆ ಕೆಲವು ಸೆಲೆಬ್ರಿಟಿಗಳ ಇವೆಂಟ್ಗಳಿಗೆ. ಆಗ ಏನು ಮಾಡಬೇಕು? ಈ ಪಾಸ್ ವ್ಯವಸ್ಥೆಗಳನ್ನು ಮಾಡಲೇಬೇಕು. ಒಂದು ಇವೆಂಟ್ ಮಾಡ್ತಾರೆ ಅಂದಾಗ ಒಂದು 2-3 ತಿಂಗಳ ಮುಂಚೆನೇ ಅದಕ್ಕೊಂದು ಸಿದ್ಧತೆಯನ್ನು ಮಾಡಿರ್ತಾರೆ. ಪಾಸ್ ವ್ಯವಸ್ಥೆ ಮಾಡಬೇಕು. 10,000 ಜನ ಅಷ್ಟೇ, 10,000 ಒಂದು ಅವಕಾಶ ಇಲ್ಲ. ಹಾಗೆ ಆ ಮಟ್ಟಿಗಿನ ಕ್ರೌಡು ಸೇರುತ್ತೆ ಅಂದಾಗ ಅವರಿಗೆ ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಎಲ್ಲೆಲ್ಲಿಂದನೋ ಬಂದಿರ್ತಾರೆ 10,000 ಜನ. ಸರೌಂಡಲ್ಲಿರೋರು ಬಂದಿರ್ತಾರಾ? ಎಲ್ಲೆಲ್ಲಿಂದ ಬಸ್ ಹತ್ಕೊಂಡು, ಬೈಕ್ ಹತ್ಕೊಂಡು, ಗಾಡಿ ಹತ್ಕೊಂಡು, ಹೆಂಗೆಂಗೋ ರೈಲ್ ಹತ್ಕೊಂಡು ಬಂದಿರ್ತಾರೆ. ನಮ್ಮ ಹೀರೋ ನೋಡಬೇಕು ಅಂತ.
ಹಾಗೆ ಬಿದ್ದು ಸಾಯ್ತಾ ಇದ್ರಂತೆ. ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲಂತೆ. ಇದೆ ವಿಜಯ ತಗ್ ಬಿಸಾಕಿರೋದು ಕೆಲವು ಬಾಟ್ಲಿ. ಏನು ಆ ಬಾಟ್ಲು ಅವ್ರ ಕೈಗೆ ತಲುಪುತ್ತೋ, ಅವರ ದಾಹ ನೀಗುತ್ತೋ ಯಾರಿಗೆ ಗೊತ್ತು, ಎಲ್ಲಿ ಹೋಗೋ ಬೀಳುತ್ತೆ. ಇದರಿಂದೇನು ಪ್ರಯೋಜನ? ಪ್ರಿಕಾಷನ್ ಬೇಕಲ್ಲ, ಓಡಬೇಕು, ತಾವು ದೊಡ್ಡ ಪವರ್ಫುಲ್ ಅಂತ ತೋರಿಸ್ಬೇಕು, ಅದ್ರಿಗೆ ವ್ಯವಸ್ಥೆ ಇಲ್ಲ. ಎಂಟ್ರಿ ಮತ್ತು ಎಕ್ಸಿಟ್ ಯಾರು ಫಸ್ಟ್ ಆದ ಅವ್ನು ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಅಷ್ಟು ನೀಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕೆ ಆಗಲ್ಲ ಅಂದಮೇಲೆ ಯಾಕೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ? ಯಾಕೆ ಬೇಕು ಇಂಥ ಸಾವಿನ ಇವೆಂಟ್ಗಳು? ಕರೂರು ರಸ್ತೆಯನ್ನು ಸ್ಮಶಾನ ಮಾಡಾಕಿದ್ರಲ್ಲ, ದಯವಿಟ್ಟು ಹೇಳ್ದಂಗೆ ಕೇಳಿ. RCB ಅದು ಕೂಡ ಹುಚ್ಚಾಟನೇ. ಯಾವ ಕ್ರಿಕೆಟ್ ಆಟಗಾರ ನಿಮ್ಮ ಕೊಹ್ಲಿ ಫೇವ್ರೇಟ್ ಎಷ್ಟು ದುಡ್ಡು ಕೊಟ್ಟ? ನಮಗೋಸ್ಕರ ಅಭಿಮಾನಿಗಳು ಸತ್ತೋದ್ರು, ನಮ್ಮನ್ನು ನೋಡೋಕ್ಕೋಸ್ಕರ ಅಭಿಮಾನಿಗಳು ಜನ ಸೇರಿಕೊಂಡ್ರು. ಅವರ ಮನೆಗೆಲ್ಲ ನನ್ನಿಂದ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಏನಾದರೂ ಒಂದು 10 ರೂಪಾಯಿ ಏನಾದರೂ ಕೊಟ್ಟ ಕೊಹ್ಲಿ? ಬೇರೆ ಆಟಗಾರ ಏನಾದರೂ ಒಂದು 10 ರೂಪಾಯಿ ಕೊಟ್ರೇನ್ರು? ಏನು ಕತೆ? ಅಭಿಮಾನ ಬೇಕು, ಹುಚ್ಚ ಅಭಿಮಾನ ಬೇಡ. ಯಾಕೆ ನಮಗೇನೋ ಕ್ರಿಕೆಟ್ ಅಂದರೆ ಅಭಿಮಾನ ಇಲ್ವಾ? ಯಾಕೆ ನಾವೇನೋ ವಿಜಯ್ ಸಿನಿಮಾ ನೋಡೇ ಇಲ್ವಾ? ಯಾಕೆ ನಮಗೆ ಕುಂಭಮೇಳದ ಮೇಲೆ ಭಕ್ತಿನೇ ಇಲ್ವಾ? ಏನು ಯೋಚನೆ ಮಾಡ್ತೀವಿ ನಾವು ಹೇಳಿ? ಒಂದು ಸಣ್ಣ ಕಾಮನ್ ಸೆನ್ಸಿನ ಲೇಯರ್ನ ತಗೊಂಬರ್ತೀವಿ. ಕೆಲವು ಇವೆಂಟ್ಗಳಿಗೆ ನಾವು ಹೋಗ್ಬೇಕಾ ಹೋಗ್ಬಾರ್ದಾ? ಸಿದ್ಧತೆಗಳೇ ನೆಟ್ಟಿಗಿಲ್ಲ, ಒಟ್ರಾಶಿ ಕ್ರೌಡ್ ತುಂಬುತ್ತಂತೆ. ಆ ಕ್ರೌಡ್ ಒಳಗಡೆ ಹೋಗಿ ಉಸಿರು ಕಟ್ಟಿ ಕಾಲು ತೊಳೆತಕ್ಕೊಳಗಾಗಿ ಸಾಯ್ಬೇಕಾ ನಾನು? ಕಾಮನ್ ಸೆನ್ಸ್ ಅಲ್ವಾ ಇದು? ಒಂದು ಭರ್ಜರಿ ಈವೆಂಟ್ ಅಂತೆ, ಲಕ್ಷಾಂತರ ಜನ ಸೇರ್ತಾರಂತೆ, ಬಟ್ ಅಚ್ಚುಕಟ್ಟಾದ ವ್ಯವಸ್ಥೆ ಅಂತೆ, ಪಾಸ್ ವ್ಯವಸ್ಥೆ ಇದೆಯಂತೆ, ನೀರು ಸಿಗುತ್ತಂತೆ, ಆಹಾರ ಸಿಗುತ್ತಂತೆ, ನೋ ಪ್ರಾಬ್ಲಮ್, ಯಾರು ಯಾರ ಮೇಲೂ ಬೀಳಲ್ಲ. ಅಷ್ಟು ಅದ್ಭುತವಾದಂಥ ಈವೆಂಟನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ ನಾವು ಹೋಗದೆ ಇರ್ತೀವ? ಕಾಮನ್ ಸೆನ್ಸ್ ಅಲ್ಲ? ಇನ್ನಾದರೂ ಈ ಕುಂಭಮೇಳ ಕಾಲು ತುಳಿತ ಪ್ರಕರಣ, ಆಮೇಲೆ ಚಿನ್ನಸ್ವಾಮಿ ಕಾಲು ತುಳಿತ ಪ್ರಕರಣ, ಆಮೇಲೆ ಈಗ ವಿಜಯ್ದು ಕರೂರು ಕಾಲು ತುಳಿತ ಪ್ರಕರಣ, ಹಾಗೆ ಈ ದೇಶದಲ್ಲಿ ನಡೆದಂಥ ಅನೇಕ ಕಾಲು ತುಳಿತ ಪ್ರಕರಣ ಅಥವಾ ಈ ಪ್ರಪಂಚದಲ್ಲಿ ನಡೆದಂಥ ಅನೇಕ ಕಾಲು ತುಳಿತ ಪ್ರಕರಣಗಳು ನಮಗೆ ಪಾಠ ಆಗಬೇಕಲ್ವಾ? ಯಾಕೆ ನಮ್ಮಲ್ಲಿ ಕಾಮನ್ ಸೆನ್ಸ್ ಬರ್ತಾ ಇಲ್ಲ? ಪಾಠ ಆಗಬೇಕೆಲ್ಲದೂ ಕೂಡ. ಯಾವುದೇ ಇವೆಂಟು ಯಾವ ಥರ ಪ್ರಿಕಾಷನ್ ತಗೊಂಡಿದ್ದಾರೆ, ಯಾವ ಥರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಫಸ್ಟ್ ನಾವು ಗ್ರಹಿಸಬೇಕು. ಮೊದಲು ಅದನ್ನು ಅಧ್ಯಯನ ಮಾಡಬೇಕು, ಅದಾದ್ಮೇಲೆ ನಾವು ಮೂವ್ ಆಗಬೇಕು. ಇಲ್ಲಾಂದ್ರೆ ಏನಾಗ್ತೀವಿ? ಸತ್ತೋಗ್ತೀವಿ, ನಮ್ಮ ಜೊತೆ ನಮ್ಮ ಕುಟುಂಬ ಕೂಡ ಸತ್ತೋಗ್ತದೆ. ಇಷ್ಟೇ. ಹುಷಾರಾಗಿ, ಉದ್ಧಾರಾಗಿ, ಒಳ್ಳೆಯದಾಗಲಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.